ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ನಿಷ್ಠೆಗೆ ಶಾಪವೂ ವರವಾಗುವಂಥದ್ದು ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳೋಣ. ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂತಹ ಅರ್ಜುನ ತನ್ನ ಪಿತೃತುಲ್ಯನಾಗಿರ್ತಕ್ಕಂತಹ ಇಂದ್ರನ ಬಳಿಗೆ ಸಾಗುತ್ತಾನೆ. ಅಂದರೆ ಸ್ವಯಂ ಇಂದ್ರನೇ ತನ್ನ ಸಾರಥಿಯಾಗಿರ್ತಕ್ಕಂತಹ ಮಾತಲಿಯನ್ನು ಹಿಮವತ್ ಪರ್ವತಕ್ಕೆ ಕಳುಹಿಸಿ ಅಲ್ಲಿಂದ ಅರ್ಜುನನನ್ನು ಸ್ವರ್ಗಕ್ಕೆ ಕರೆಸಿಕೊಳ್ತಾನೆ. ಹೀಗೆ ಅರ್ಜುನ ಇಂದ್ರನ ಬಳಿ ಬಂದಂತಹ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರದಲ್ಲಿ ನಾನು ಹೋಗಬೇಕು, ನನ್ನ ತಾಯಿಯನ್ನು ನೋಡಬೇಕು, ನನ್ನ ಅಣ್ಣಂದಿರನ್ನ ನೋಡಬೇಕು, ತನ್ನ ತಮ್ಮಂದಿರನ್ನ ಕಾಣಬೇಕು ಅಂತ ಇಂದ್ರನ ಬಳಿ ಕೇಳಿಕೊಳ್ತಾನೆ. ಆಗ ಇಷ್ಟು ಬೇಗನೆ ಶೀಘ್ರವಾಗಿ ನಿನ್ನನ್ನು ಕಳುಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಇಂದ್ರ ಅವನನ್ನು 5 ಸಂವತ್ಸರಗಳ ಕಾಲ 5 ವರ್ಷಗಳ ಕಾಲ ತನ್ನಲ್ಲಿಯೇ ಇಟ್ಟುಕೊಳ್ತಾನೆ. ಇಟ್ಟುಕೊಳ್ಳುವುದರ ಜೊತೆಗೆ ಹಲವಾರು ಶಸ್ತ್ರಾಭ್ಯಾಸವನ್ನು ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ. ಈ ರೀತಿಯಾಗಿ ಎಲ್ಲವನ್ನ ಕಲಿತಂತಹ ಅರ್ಜುನ ಇನ್ನು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದನ್ನು ಕಲಿಯಬೇಕು ಅಂತ ಆಸೆಯಿಂದ ಇಂದ್ರ ಅವನನ್ನು ಚಿತ್ರಸೇನ ಎನ್ನುವಂತಹ ಗಂಧರ್ವಾಧಿಪತಿಯ ಬಳಿ ಕಳುಹಿಸಿಕೊಡ್ತಾನೆ. ಅಂದರೆ ಚಿತ್ರಸೇನನ ಬಳಿ ಹೋಗು, ಕೇವಲ ಶಸ್ತ್ರವನ್ನೋ ಅಸ್ತ್ರವನ್ನೋ ಕಲಿಯುವಂಥದ್ದು ಮಾತ್ರವಲ್ಲ, ನೃತ್ಯ ಪ್ರಕಾರವನ್ನು ಸಂಗೀತ ಪ್ರಕಾರವನ್ನು ಕೂಡ ನೀನು ಕಲಿಬೇಕು, ಅದರಲ್ಲೂ ಕೂಡ ನಿಷ್ಣಾತನಾದೆ ಅಂತಂದರೆ ಮುಂದೆ ಅದು ನಿನಗೆ ಸಹಾಯಕವಾಗಿ ಬರುವಂಥದ್ದು ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಆ ಗಂಧರ್ವಾಧಿಪತಿಯಾಗಿರ್ತಕ್ಕಂತಹ ಚಿತ್ರಸೇನನ ಬಳಿ ಅರ್ಜುನ ಸಂಪೂರ್ಣವಾಗಿರ್ತಕ್ಕಂತಹ ನೃತ್ಯಶಾಸ್ತ್ರವನ್ನು ಸಂಗೀತ ಶಾಸ್ತ್ರವನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ಕಲಿತುಕೊಳ್ತಾನೆ. ಈ ರೀತಿಯಾಗಿ ಸಂಗೀತವನ್ನು ಕಲಿಯುವಂಥ ಸಂದರ್ಭದಲ್ಲಿಯೋ ಅಥವಾ ಸ್ವರ್ಗದ ಸುಖವನ್ನು ಅನುಭವಿಸುತ್ತಾ ಇರತಕ್ಕಂತಹ ಸಮಯದಲ್ಲಿಯೋ ಅರ್ಜುನನಿಗೆ ಯಾವ ತೃಪ್ತ ಭಾವನೆಯೂ ಇರಲಿಲ್ಲ. ಯಾಕಾಗಿ? ತಾನು ಕಳೆದುಕೊಂಡಿರ್ತಕ್ಕಂತಹ ರಾಜ್ಯವನ್ನು ಮತ್ತೆ ಮರಳಿ ಪಡೆಯಬೇಕು, ನನ್ನ ಅಣ್ಣಂದಿರೆಲ್ಲರೂ ಕೂಡ ಸಂತೋಷವಾಗಿ ಬದುಕಬೇಕು, ತನ್ನ ತಾಯಿ ಸಂತೋಷವಾಗಿ ಇರಬೇಕು, ಯಾವ ಶಕುನಿಯ ಮೋಸದಿಂದ ನಾವೆಲ್ಲವನ್ನ ಕಳೆದುಕೊಂಡೆವೋ ಅವರೆಲ್ಲರನ್ನು ಕೊಂದು ಕೆಡಹವಿ ನಾವೆಲ್ಲರೂ ಕೂಡ ಸಂತೋಷವಾಗಿ ನಮ್ಮ ಅಣ್ಣಂದಿರ ಜೊತೆ ಜೀವನ ಮಾಡಬೇಕು, ಅವರು ಇಂದು ಅರಣ್ಯದಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಾನು ಈ ಸುಖವನ್ನು ಸಂತೋಷವನ್ನು ಹೊಂದುವಂಥದ್ದಲ್ಲ ಎನ್ನುವಂತಹ ಭಾವನೆ ಮತ್ತೆ 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 ಅವನಲ್ಲಿ ಬರ್ತಾನೆ ಇತ್ತು. ಆದರೂ ಕೂಡ ಮುಂದೆ ಬೇಕಾಗಿ ಆ ಅಸ್ತ್ರವನ್ನು ಶಸ್ತ್ರವನ್ನು ವಿದ್ಯೆಗಳನ್ನು ಆ ಒಂದು ಸ್ವರ್ಗದಲ್ಲಿದ್ದು ಅವನೆಲ್ಲವನ್ನು ಕೂಡ ಕಳೀತಾನೆ. ಹೀಗೆ ಕಾಲ ಹೋಗುತ್ತಾ ಹೋಗುತ್ತಾ ಒಂದು ದಿವಸ ಏನಾಯಿತು, ಇಂದ್ರನ ಸಭೆಯಲ್ಲಿ ಇಂದ್ರ ಕುಳಿತುಕೊಂಡಿದ್ದಾನೆ. ಅವನ ಅರ್ಧಾಸನದಲ್ಲಿ ರಂಭೆ, ಊರ್ವಶಿ, ಮೇನಕೆರೆಲ್ಲರೂ ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಕೆಳಗಡೆ ಆಸನಗಳಲ್ಲಿ ಅರ್ಜುನನು ಕುಳಿತುಕೊಂಡಿದ್ದಾನೆ, ಚಿತ್ರಸೇನ ಕುಳಿತುಕೊಂಡಿದ್ದಾನೆ, ಹೀಗೆ ಹಲವಾರು ಜನ ಕುಳಿತುಕೊಂಡಿದ್ದಾರೆ. ಊರ್ವಶಿಯು ಕೂಡ ನೋಡ್ತಾನೆ ಊರ್ವಶಿ ಅರ್ಜುನನನ್ನು ನೋಡ್ತಾಳೆ, ಅರ್ಜುನ ಊರ್ವಶಿಯನ್ನು ನೋಡ್ತಾನೆ, ದಿಟ್ಟಿಸಿ ನೋಡುವಂಥದ್ದು. ಆಗ ಇಂದ್ರನಿಗೆ ಸಹಜವಾಗಿ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರ ಬರದೇ ಇದ್ರೂ ಕೂಡ ಒಮ್ಮೆ ಊರ್ವಶಿಯನ್ನು ಅರ್ಜುನನ ಜೊತೆಗೆ ಕಳಿಸೋಣ ಅನ್ನುವಂಥ ಭಾವನೆಯಿಂದ ಚಿತ್ರಸೇನನ ಬಳಿ ಹೇಳ್ತಾನೆ. ಈ ರೀತಿಯಾಗಿ ಅವನ ಸೇವೆಗಾಗಿ, ಕೇವಲ ಸೇವೆಗೋಸ್ಕರವಾಗಿ ಊರ್ವಶಿಯನ್ನು ಆ ಒಂದು ಅರ್ಜುನ ಬಳಿ ಕಳಿಸಿಕೊಡೋಣ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಚಿತ್ರಸೇನನ ಆದೇಶದಂತೆ ಅವಳು ಅರ್ಜುನನ ಬಳಿ ಬರ್ತಾಳೆ. ಬಂದು ನೀನು ನನ್ನನ್ನು ದಿಟ್ಟಿಸಿ ನೋಡಿದ್ದರಿಂದ ಇಂದ್ರದೇವರು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಅವಳು ಅರ್ಜುನನ ಬಳಿ ಹೇಳ್ತಾಳೆ. ಯಾವುದೋ ಆಸೆ ಇರಬಹುದು, ಈ ಹೆಣ್ಣು ನನಗೆ ಬೇಕು ಎನ್ನುವಂಥ ಭಾವನೆ ನಿನಗೆ ಬಂದಿರಬಹುದು ಎನ್ನುವಂತಹ ಭಾವನೆಯಿಂದಲೂ ಇಂದ್ರದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿರಬಹುದು ಅಂತ ಆ ಊರ್ವಶಿಯು ಅವನ ಬಳಿಯ ಹತ್ತಿರಕ್ಕೆ ಬರ್ತಾಳೆ. ಆಗ ಶಾಂತಂ ಪಾಪಂ, ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ತಾಯಿ ಎನ್ನುವಂತಹ ಶಬ್ದವನ್ನು ಉಪಯೋಗಿಸ್ತಾನೆ. ನಮ್ಮ ವಂಶದ ಮೂಲಕ್ಕೂ ನೀವು ಕಾರಣರಾಗಿದ್ದೀರಾ, ಆರಂಭದಲ್ಲಿ ನೀವು ಕೂಡ ಒಂದು ಕಾರಣರು, ಹಾಗಾಗಿ ನೀವು ನನಗೂ ನಮ್ಮ ತಂದೆಯವರಿಗೂ ಹಾಗೆ ಪಿತಾಮಹರಿಗೂ ಎಲ್ಲರಿಗೂ ಕೂಡ ನೀವು ತಾಯಿಯ ಸ್ಥಾನದಲ್ಲಿರ್ತಕ್ಕಂಥವರು. ಹಾಗಾಗಿ ಆ ಪೂಜ್ಯ ಭಾವನೆಯಿಂದ, ನನ್ನನ್ನು ತಾಯಿ ಎನ್ನುವಂತಹ ಭಾವನೆಯಿಂದ ನಿಮ್ಮನ್ನು ನೋಡಿದ್ದೇ ವಿನಃ ಯಾವ ಬೇರೆ ಭಾವನೆಗಳಿಂದ ಅಲ್ಲ. ನಿಮ್ಮ ಮೇಲಿನ ಆಸೆಯೋ ಕಾಮವೋ ಮೋಹವೋ ಯಾವುದೂ ಕೂಡ ನನ್ನಲ್ಲಿ ಇಲ್ಲ. ಕೇವಲ
ತಾಯಿ ಎನ್ನುವಂಥ ಭಾವನೆಯನ್ನು ನಿಮ್ಮನ್ನು ನಾನು ನೋಡಿದ್ದು ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಆದರೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಮೋಹದಲ್ಲಿರ್ತಕ್ಕಂಥ ಊರ್ವಶಿ ಏನು ಮಾಡ್ತಾಳೆ, ಇಲ್ಲ ನನ್ನನ್ನು ನೀನು ನನ್ನ ಜೊತೆಗಿರಬೇಕು, ನನ್ನ ಜೊತೆಗೆ ಬರಬೇಕು ಅಂತ ಕೇಳಿಕೊಂಡಾಗ ಇವನು ಒಪ್ಪದೆ, ಇಲ್ಲ ಸಾಧ್ಯವೇ ಇಲ್ಲ ತಾಯಿ, ಸಾಧ್ಯವೇ ಇಲ್ಲ ತಾಯಿ ಅಂತ ಹೇಳಿದಾಗ ಸಿಟ್ಟುಗೊಂಡಂತಹ ಊರ್ವಶಿ ಏನು ಮಾಡ್ತಾಳೆ, ಈ ರೀತಿಯಾಗಿ ಬಂದಂತಹ ಹೆಣ್ಣನ್ನು ನೀನು ತಿರಸ್ಕರಿಸಿದ್ದರಿಂದ ನೀನು ನಪುಂಸಕನಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಆ ರೀತಿಯಾಗಿ ಶಾಪವನ್ನು ಕೊಟ್ಟು ಅವಳಲ್ಲಿಂದ ಹೋಗ್ತಾಳೆ. ಈ ವಿಚಾರವನ್ನೆಲ್ಲವನ್ನು ಕೂಡ ತಿಳಿದಂತಹ ಇಂದ್ರದೇವ ಅರ್ಜುನನನ್ನು ಕರೆಸಿಕೊಂಡು ಈ ರೀತಿಯಾಗಿ ಹೇಳ್ತಾನೆ, ಬಂದಿರತಕ್ಕಂತಹ ಶಾಪದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಯೋಚನೆಯು ಭಯವು ನಿನಗೆ ಬೇಕಾಗಿಲ್ಲ. ಯಾಕಾಗಿ ಆ ಶಾಪವೇ ನಿನಗೆ ವರವಾಗಿ ಸಹಾಯಕವಾಗುತ್ತದೆ. ಯಾವಾಗ 12 ವರ್ಷಗಳ ಕಾಲ ವನವಾಸ ಮುಗಿದಂತಹ ಸಂದರ್ಭದಲ್ಲಿ ನಿನಗೆ 1 ವರ್ಷದ ಅಜ್ಞಾತವಾಸ ಎನ್ನುವಂಥದ್ದಿದೆ. ಆಗ ನೀನು ನಪುಂಸಕನಾಗಿ ನೃತ್ಯ ಪ್ರಕಾರವನ್ನು ಅಲ್ಲಿರ್ತಕ್ಕಂಥ ಜನರಿಗೋ ರಾಣಿಯರಿಗೋ ಹೇಳಿಕೊಡಬಹುದು. ಆಗ ಯಾರೂ ಕೂಡ ನಿನ್ನನ್ನು ಗುರುತು ಹಿಡಿಯುವುದಿಲ್ಲ. ಆ ಊರ್ವಶಿಯ ಶಾಪವು ಕೂಡ ನಿನಗೆ ಒಂದು ರೀತಿಯಾಗಿರ್ತಕ್ಕಂತಹ ವರದ ರೀತಿಯಲ್ಲಿ ಸಹಾಯವನ್ನು ಮಾಡ್ತದೆ. ಆಗ ಯಾರು ನಿನ್ನನ್ನು ಗುರುತಿಸದೇ ಇರುವುದರಿಂದ ನಿನ್ನ ಅಜ್ಞಾತವಾಸವು ಕೂಡ ಯಾವ ವಿಘ್ನವೂ ಬಾರದಂಥ ರೀತಿಯಲ್ಲಿ ಸಂಪನ್ನವಾಗ್ತದೆ, ಪೂರ್ಣಗೊಳ್ತದೆ. ಹಾಗಾಗಿ ಬಂದಿರತಕ್ಕಂತಹ ಶಾಪದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನವನ್ನು ಇಂದ್ರ ಆ ಅರ್ಜುನನಿಗೆ ಮಾಡ್ತಾನೆ. ಈ ರೀತಿಯಾಗಿ ಅರ್ಜುನನಿಗೆ ಬಂದಂತಹ ಶಾಪವು ಕೂಡ ವರವಾಗಿ ಅವನಿಗೆ ಸಹಾಯಕವಾಯಿತು. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸಡನ್ನಾಗಿ ಬರ್ತಕ್ಕಂತಹ ಕಷ್ಟಗಳು, ಪ್ರಾಬ್ಲಮ್ಸ್ಗಳು, ನೋವುಗಳು ಎನ್ನುವಂಥದ್ದು ಮುಂದೆ ಅದು ವರವಾಗುತ್ತದೆ. ಆ ಕಷ್ಟವೇ ನಮ್ಮ ಸುಖಕ್ಕೆ ಮೆಟ್ಟಿಲಾಗುತ್ತದೆ. ಆ ಒಂದು ನೋವುಗಳೇ ನಮ್ಮ ಸಾಧನೆಗೆ ಸಹಾಯಕವಾಗುತ್ತದೆ. ಆ ನೋವುಗಳನ್ನು ನಾವು ಅನುಭವಿಸಿದರೆ ಮಾತ್ರ ನಾವು ಪರಿಪಕ್ವವಾಗಿ ಸಾಧನೆಯತ್ತ ನಾವು ಸಾಗಬಹುದು. ಅಸಾಧ್ಯವನ್ನು ಕೂಡ ಸಾಧಿಸಿಕೊಳ್ಳಬಹುದು. ಯಾವಾಗ ಕಷ್ಟ ಬಂದಾಗ ಮಾತ್ರ, ನೋವನ್ನು ಉಂಡಾಗ ಮಾತ್ರ. ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ, ಸಂತೋಷವಾಗಿದ್ದಾಗ ಏನನ್ನೂ ಕೂಡ ನಾವು ಮಾಡಬೇಕು ಅಂತ ಅನ್ನಿಸೋದಿಲ್ಲ. ಕಷ್ಟ ಬಂದಾಗಲೇ ಏನಾದರೂ ಸಾಧಿಸಿ ತೋರಿಸಬೇಕು ಎನ್ನುವಂಥ ಭಾವನೆ ಬರ್ತದೆ. ಆಗ ಕಷ್ಟವು ಸುಖಕ್ಕೆ ಒಂದು ಕಾರಣವಾಗುತ್ತದೆ. ಹೇಗೆ ಈ ಕಥೆಯಲ್ಲಿ ಅರ್ಜುನನಿಗೆ ಅಜ್ಞಾತವಾಸವನ್ನು ಪೂರ್ಣಗೊಳಿಸುವುದಕ್ಕೆ ಶಾಪವು ವರವಾಯಿತೋ, ಹಾಗೆ ನಮ್ಮ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲೂ ಗುರಿಯನ್ನು ತಲುಪುವುದಕ್ಕೆ ಕಷ್ಟಗಳು ಮೆಟ್ಟಿಲಾಗಲಿ, ನೋವುಗಳು ಕೂಡ ನೋವುಗಳು ಕೂಡ ಸಂತೋಷಕ್ಕೆ ಒಂದು ಮೆಟ್ಟಿಲಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಥೆಗಳನ್ನು, ಮಹಾಭಾರತದ ನೀತಿಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.